ಮೊಹಮ್ಮದ್ ಕುಂಜತ್ಬೇಲ್ ಅವರ ಒಡನಾಡಿಯವರು, ಎಲ್ಲ ಒಡನಾಡಿಗಳು ಇಲ್ಲಿ ಸೇರಿದ್ದಾರೆ. ನಾವು ಯಾರೋ ಜಾಸ್ತಿ ಜನರನ್ನ ಹೇಳಿಲ್ಲ, ಒಂದು ಸೂಕ್ತ 50 ಮಂದಿಯನ್ನು ಕರೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿರುವಂತಹದ್ದು. ಈ ಒಂದು ಇಫ್ತಾರ್ ಕೂಟದಲ್ಲಿ ನಮ್ಮ ಜೊತೆ ಹಲವು ಮಂದಿ ಮೊಹಮ್ಮದ್ ಕುಂಜತ್ಬೇಲ್ ಅವರ ಆಪ್ತ ವಲಯದವರು ಜೊತೆಗಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದಂತಹ ಶಶಿಧರ್ ಹೆಗ್ಡೆ ಅವರು, ಹಾಗೆ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಇದರ ಅಧ್ಯಕ್ಷರಾದಂತಹ ರಾಯ್ ಕ್ಯಾಸ್ಲಿನರವರು, ಸಾಮರಸ್ಯ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಮಂಜುಳಾ ನಾಯಕ್ರವರು, ಮಾಜಿ ನಗರ ಪಾಲಿಕೆಯ ಸದಸ್ಯರಾದಂತಹ ಪ್ರಕಾಶ್ ಸಾಲಿಯನ್ರವರು, ಹಾಗೆ ಪದ್ಮನಾಭ ಅಮೀನ್ರವರು ಇದ್ದಾರೆ. ಹಾಗೆ ಸಂಗಾತಿ ಹೋರಾಟಗಾರರಾದಂತಹ ಮುನೀರ್ ಕಾಟಿಪಲ್ಲರವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಂತಹ ಶಾಹುಲ್ ಹಮೀದ್ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಂತಹ ದಯಾನಂದ ಶೆಟ್ಟಿ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಬಿತಾ ಮಿಸ್ಕಿತ್ರವರು, ಮಂಗಳೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಸಬಿತಾ ಮಿಸ್ಕಿತ್ರವರಿದ್ದಾರೆ. ನಮ್ಮ ಸುರತ್ಕಲ್ ಬ್ಲಾಕ್ನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷಿಣಿ ಶಕುಂತಲಾ ಕಾಮತ್ರವರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನ ಮುಖಂಡರಾದಂತಹ ಅನಿತಾರವರಿದ್ದಾರೆ, ರವಿರಾಜರವರಿದ್ದಾರೆ. ಹಾಗೆ ನ್ಯಾಯವಾದಿಗಳಂತಹ ಮುಕ್ತಾರ್ ಅವರಿದ್ದಾರೆ, ಉಮರ್ ಕುನಿ ಸಾಲೆತೂರ್ರವರಿದ್ದಾರೆ, ಶ್ರೀನಾಥ್ರವರಿದ್ದಾರೆ, ಸಮರ್ಥ್ ಭಟ್ರವರಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಎಲ್ಲ ಆಪ್ತ ವಲಯ, ಅದಕ್ಕಿಂತ ಹೆಚ್ಚು ಶಬ್ದ ಯಾವುದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮೊಹಮ್ಮದ್ ಕುಂಜತ್ಬೇಲ್ ಅವರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ, ಇವತ್ತು ನಾವೇನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ ಅದಕ್ಕೆ ನಾವು ಫಸ್ಟ್ ಹೋಗಿ ಮೊದಲು ಅದರ ಬಗ್ಗೆ ಚರ್ಚೆ ಮಾಡ್ತಿದ್ದಂಥದ್ದು ಮೊಹಮ್ಮದ್ ಕುಂಜತ್ಬೇಲ್ ಅವರು. ನಮಗೆಲ್ಲರಿಗೂ ಸ್ಫೂರ್ತಿದಾಯಕರು. ಇಲ್ಲಿ ಇದ್ದಂತಹ ಹೆಚ್ಚಿನವರಿಗೆ ಸ್ಫೂರ್ತಿದಾಯಕರಾಗಿ, ನಮಗೆ ಮಾರ್ಗದರ್ಶಕರಾಗಿ, ಹಾಗೆ ಹೋರಾಟದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಅಧಿಕಾರಾವಧಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರೆದಂತಹ ಒಬ್ಬ ಸಮರ್ಥ ನಾಯಕರಾಗಿ, ಸಮರ್ಥ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಂತಹವರು ಮೊಹಮ್ಮದ್ ಕುಂಜತ್ಬೇಲ್ ಅವರ ನೆನಪಿಗಾಗಿ ಒಂದು ಇಫ್ತಾರ್ ಕೂಟವನ್ನು ಅರ್ಥಪೂರ್ಣವಾಗಿ ನಾವು ಮಾಡಿದ್ದೇವೆ. ಈ ಒಂದು ಇದರ ಬಗ್ಗೆ ಪ್ರಾಸ್ತಾವಿಕ ಮಾತುಗಳಿಗಾಗಿ ನಾನು ಪ್ರಕಾಶ್ ಸಾಲಿಯನ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಮೊಹಮ್ಮದ್ ಅಕ್ಕ ನಮ್ಮೊಟ್ಟಿಗೆ ಇಲ್ಲ ಅಂತ ಹೇಳಲಿಕ್ಕೆ ಒಂದು ಸ್ವಲ್ಪ ಬೇಸರದ ವಿಚಾರ. ನಗರ ಪಾಲಿಕೆಯಲ್ಲಿ ಪ್ರಥಮ ಬಾರಿ ನಾವು ನಗರ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭಗಳು, ಕೌನ್ಸಿಲಲ್ಲಿ ಏನಾದರೂ ಮಾತಾಡಿದ ಕೂಡಲೇ ಶಬಾಸ್ ಭಾರಿ ಅಡ್ಡೆ ಪಾರ್ಟಿರಿ ಅಂತ ನಮಗೆ ಖಂಡಿತವಾಗಿ ಗೊತ್ತಿತ್ತು. ನಾವು ಮಾತಾಡಿದ ಅಷ್ಟು ಪರ್ಫೆಕ್ಟಾಗಿ ಮುಟ್ಟಿಲ್ಲ ಅಂತೇಳಿ. ಆದರೆ ಅವರು ಉತ್ತೇಜನ ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಭಾರಿ ಅಡ್ಡೆ ಪಾರ್ಟಿರಿಯ ಶಬಾಸ್ ಎಡ್ಡೆ ವಿಚಾರ ಉಂಟು ಅದಂತೇಳಿ. ಆ ನಂತರ ಪುನಃ ಅವರೊಂದು ಚೀಟಿಯಲ್ಲಿ ಬರೆದು ಕೊಟ್ಟು ಈ ವಿಚಾರವನ್ನು ಈ ದೆಪ್ಪಲ ವಿಚಾರ ಎಲ್ಲ ಬಯಾನ್ ಬುಕ್ಕಾಯ್ತು ಕಂಟಿನ್ಯೂ ಅನ್ಕೋನಪ್ಪ ಅಂತೇಳಿ ಅಂಥ ಉತ್ತೇಜನ ಕೊಡುವಂಥ ಒಂದು ನಾಯಕರಾಗಿದ್ದರು ಮೊಹಮ್ಮದ್. ಅವರಲ್ಲಿದ್ದಂಥ ವಿದ್ಯೆ ಇನ್ನೊಬ್ಬರಿಗೆ ಹಂಚ್ತಿದ್ರು. ಅವರು ನಮ್ಮೊಟ್ಟಿಗೆ ಇತ್ತು. ಈ ರಂಜಾನ್ ಮಾಸದ ಸಂದರ್ಭದಲ್ಲಿ ಕೊನೆ ಕಾಪಿ ಕೊಡ್ತು ಹೇಳಿದ್ರು, ನಾನು ಒಂದೇ ತಿಂಗಳು ಕೊಡ್ತೀನಿ ನಿಗ್ಲಿಕ್ಕೆ ಬಯ್ಯ ತಿಕ್ಕುನ ಅಂತೇಳಿ. ಆದರೆ ಒಂದು ತಿಂಗಳಲ್ಲ, ಆ ಒಂದು 3-4 ದಿವಸ ಆಗಿರುವಾಗಲೇ ನಮ್ಮನ್ನೆಲ್ಲ ಅಗಲಿ ಹೋದ್ರು ಅವರು. ಆದರೆ ಅವರು ಅಗಲಿ ಹೋಗಿದ್ರು ಅಂತೇಳಿ 1 ವರ್ಷ ಆಯಿತು. ನಾವು ಅವರನ್ನು ಮರೆತು ಬಿಡುವ ಆಗಿಲ್ಲ, ಅವ್ರು ನೆನಪಾಡಬೇಕಂತ ಉದ್ದೇಶ ಇಟ್ಟು ನಾವು ಪ್ರಿಯದರ್ಶಿನಿ ಕಚೇರಿಯಲ್ಲಿ ಅವರ ಆಪ್ತ ವಲಯ ಒಂದು 10-15 ಜನರು ಸೇರಿಕೊಂಡು ಒಂದು ಚಿಕ್ಕ ಅವರ ನೆನಪು ಮಾಡುವ ಕಾರ್ಯಕ್ರಮ ಮಾಡಬೇಕಂತೇಳಿ ಅಂದಾಜು ಮಾಡಿದ್ದೆವು. ಆನಂತರ ಮೊನ್ನೆ ಭಾನುವಾರ ದಿವಸ ಆ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿದ್ರು. ಮೊಹಮ್ಮದ್ ಅಕ್ಕರ್ ನಾವು 15 ದಿವಸ ಅಲ್ಲ, ಸಾವುಲ್ ಕೂಡ ಇದ್ರು ಮೊನ್ನೆ. 15 ಜನರಲ್ಲ, ನಾವು ಒಂದು 10-50 ಜನರದ್ದು ಸೇರಿಕೊಂಡು ಸೌಹಾರ್ದ ಇಫ್ತಾರ್ ಕೂಟದ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಬೇಕಂತೇಳಿ ನಾವೊಂದು ಯೋಜನೆಯನ್ನು ಹಾಕಿಕೊಂಡು ಇವತ್ತು ಈ ಕಚೇರಿಯಲ್ಲಿ ನಾವು ತುಳುಭವನ ಕಚೇರಿಯಲ್ಲಿ ಅವರ ನೆನಪಿನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಅವರಿಗೆ ಪ್ರಥಮವಾಗಿ ನಾವೆಲ್ಲರೂ ಸೇರಿ 1 ನಿಮಿಷದ ಮೌನವನ್ನು ಆಚರಿಸಿ ಇವತ್ತು ನಿಜವಾಗಿಯೂ ಈ ಇಫ್ತಾರ್ ಕೂಟ ಆಚರಿಸುವ ಸಂದರ್ಭದಲ್ಲಿ ನಮಗೆ ಅವರ ನೆನಪು ಬಹಳ ಒಂದು ಕಾಡುತ್ತಿದೆ. ಅವರೊಟ್ಟಿಗೆ ನಮಗೆ ಹೆಚ್ಚು ಒಳನಾಡು ಇರಲಿಲ್ಲ ಆದರೂ, ಆದರೆ ಅವರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅವರ ಮಾತಾಡಿದ ವಿಷಯಗಳನ್ನು, ಅವರು ಚರ್ಚಿಸಿದ ವಿಷಯಗಳನ್ನು ಪೇಪರ್ಗಳಲ್ಲಿ ಓದಿ ಅವರ ಜ್ಞಾನ, ಅವರಿಗೆ ಈ ನಮ್ಮ ನಗರದ ಬಗ್ಗೆ ಇರುವ ಕಾಳಜಿ ಬಗ್ಗೆ ನಮಗೆ ಬಹಳ ಒಂದು
ಅವರ ಬಗ್ಗೆ ಸಂತೋಷ ಪಟ್ಟಿದ್ದೇನೆ. ಯಾರಾದರೂ ಒಬ್ಬರು ಇದ್ದಾರೆ ನಮ್ಮ ಕಡು ಬಡವರ ಬಗ್ಗೆ, ದಲಿತರ ಬಗ್ಗೆ, ದಲಿತರ ಬಗ್ಗೆ ಮಾತಾಡುವ ಒಬ್ಬ ವ್ಯಕ್ತಿ ನಮ್ಮ ಪಾಲಿಕೆಯಲ್ಲಿ ಇದೆ ಅಂತ ನಮಗೆ ಅವರ ಬಗ್ಗೆ ಕೇಳಿ ಖುಷಿ ಆಗ್ತದೆ. ಸಮರಸ್ಯ ಮಂಗಳೂರು ಇವರ ಮಂಜುಳಾ ನಾಯ್ಕ ಮೇಡಮ್ ಒಟ್ಟಿಗೆ ಅವರು ಯಾವಾಗಲೂ ನಮ್ಮ ಮತದಾರರ ವಿಚಾರ ವೇದಿಕೆಯ ಕಾರ್ಯಕ್ರಮಗಳಿಗೆ ಬರ್ತಿದ್ರು. ಅವರು ನಮ್ಮ ಕಾರ್ಯಕ್ರಮಗಳು ಅವರು ಸಲಹಾ ಸೂಚನೆಗಳನ್ನು ಕೊಡ್ತಿದ್ರು. ಭಾಳ ಒಬ್ಬ ಸಜ್ಜನ ವ್ಯಕ್ತಿ. ಈಗ ತಾನೇ ಪ್ರಕಾಶ್ ಶಾಲೆಯಲ್ಲಿ ಅವರು ಹೇಳಿದ ಹಾಗೆ ಎಲ್ಲ ವಿಷಯದಲ್ಲಿಯೂ ಅವ್ರಿಗೆ ಒಂದು ಜ್ಞಾನ ಇತ್ತು. ಅವರ ವಿಚಾರಗಳಿಗೆ ನಾವು ಯಾವಾಗಲೂ ಕಿವಿ ಕೊಡ್ತಾ ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ. ಬಹುಶಃ ಇವತ್ತು ಈ ಇಫ್ತಾರ್ ಕೂಟದ ಸಂದರ್ಭದಲ್ಲಿ ಅವರ 1 ವರ್ಷದ ಅಗಲಿಕೆಯ ನೆನಪನ್ನು ಮಾಡೋದು ಬಹಳ ಸೂಕ್ತವಾಗಿದೆ. ಯಾಕೆಂದರೆ ಅವರಿಗೆ ಯಾವ ರಾಜಕೀಯ ಪಕ್ಷ ಒಂದು ಇತ್ತು ಅವರಿಗೆ, ಆದರೆ ಬೇರೆ ರಾಜಕೀಯದವರೊಟ್ಟಿಗೂ ಅವರು ಬೆಳೆಸುವಾಗ ಅದರ ಬಗ್ಗೆ ನೀನು ಈ ಪಕ್ಷ ಆ ಪಕ್ಷ ಅಂತ ಹೇಳಿ ಭೇದ ಭಾವ ಮಾಡ್ತಿರಲಿಲ್ಲ. ಹಾಗೆಯೇ ನೀವು ಈ ಧರ್ಮದವರು ಆ ಧರ್ಮ ಈ ಜಾತಿ ಆ ಜಾತಿ ಅಂತ ಅವ್ರು ಹೇಳ್ತಿರ್ಲಿಲ್ಲ. ಎಲ್ಲರನ್ನು ಅವರು ಮನುಷ್ಯರಾಗಿ ಕಂಡು ನಮ್ಮನ್ನೆಲ್ಲ ಒಂದು ಸೌಹಾರ್ದತೆಯಲ್ಲಿ ಅವರು ನಡೆಸ್ಕೊಂಡು ಹೋಗ್ತಿದ್ರು. ಬಹುಶಃ ಇವತ್ತು ಈ ಸೌಹಾರ್ದ ಇಷ್ಟಕ್ಕಿಂತ ಇವರ ನೆನಪಿನಲ್ಲಿ ನಾವು ಮಾಡುವಾಗ ಬಹಳ ಒಂದು ಸೂಕ್ತ ಸಂದರ್ಭ ಅಂತ ಹೇಳಬೇಕು. ಈಗಾಗಲೇ ನಾವು ಇಂಟರ್ನ್ಯಾಷನಲ್ ಅವರು ಮೊಹಮ್ಮದ್ ಕುಂದೇತ್ ಅವರ ನಾಯಕತ್ವ ಮತ್ತು ಅವರ ಅವಧಿಯಲ್ಲಿ ಆದಂಥ ವಿಚಾರಗಳನ್ನು ತಿಳಿಸಿದರು. ಮೊಹಮ್ಮದ್ ಕುಂದೇತ್ ಅವರು ನಾನು ಬಹಳಷ್ಟು ಆತ್ಮೀಯರಾಗಿರಬಹುದು. ಮಹಾನಗರ ಪಾಲಿಕೆಯ ಸಭೆಯಲ್ಲಿ ನಡೆಯುವಂಥ ವಿಚಾರಗಳು ಮತ್ತು ಮಹಾನಗರ ಪಾಲಿಕೆಯಲ್ಲಿ ನಾವು ಆಡಳಿತ ಪಕ್ಷ ಇರಲಿ ಪ್ರತಿಪಕ್ಷ ಇರಲಿ ಮೊಹಮ್ಮದ್ ಕುಂದೇತ್ ಅವರು ತಮ್ಮ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು. ಅವರು ಅವರ ಕ್ಷೇತ್ರ ಕುಂಜತ್ಪೈನಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಅಲ್ಲಿ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ದರು. ನಂತರ ಕಳೆದ ಒಂದು ಪರಿಷತ್ತಿನಲ್ಲಿ ಅವರು 2018ರಿಂದ 2025ರ ಅವಧಿಯಲ್ಲಿ ಸದಸ್ಯರಾಗಿ ಇರದಂಥ ಸಂದರ್ಭದಲ್ಲಿಯೂ ಸಹ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದರು. ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಹಲವಾರು ತಾಂತ್ರಿಕ ಸಮಸ್ಯೆಗಳು ಮತ್ತು ಅದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅವರ ಒಂದು ಪ್ರತಿಭೆ ಆಲೋಚನೆ ಭಾಳಷ್ಟು ನಮಗೆ ಸಹಾಯವನ್ನು ಮಾಡಿದರು. ಒಂದು ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಬಜೆಟ್ ಆಗುವಂಥ ಸಂದರ್ಭದಲ್ಲಿ ನಾನು ಅವರ ಒಂದು ಸಲಹೆಯನ್ನು ಕೇಳಿದೆ. ಮೊಹಮ್ಮದ್, ನಾಳೆ ಬಜೆಟ್ ಉಂಟು, ತಮ್ಮದೇನಾದರೂ ಸಲಹೆ ಇದೆ ಕೊಡಿ, ನಾನು ಮಾತಾಡ್ತೇನೆ ಅಂತ ಹೇಳಿದೆ. ನಾನು ಯಾವಾಗಲೂ ಪರಿಷತ್ತಿನ ಸಭೆಯ ಮೊದಲು ಮೊಹಮ್ಮದ್ ಹತ್ರ ನಿರಂತರವಾಗಿ ಸಂಪರ್ಕದಲ್ಲಿದೆ. ಯಾಕೆಂದರೆ ಅವರು ಕೊನೆಯ 5 ವರ್ಷದಲ್ಲಿ ಸದಸ್ಯರಾಗಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದರು. ಒಂದು ಮಾತನ್ನು ಅವರು ಹೇಳಿದರು, ನೀವು ನಿಖಲು ಬಜೆಟ್ ಮಲ್ಪುವರು ಆಟ ನಿಖಲ DCB ಉಣ್ಣ ಅಂತ ಕೇಳಿದರು. ನನಗೆ ಗೊತ್ತಾಗಲಿಲ್ಲ ಇದಾದ ಮೊಹಮ್ಮದ್ ಹಚ್ಚಬಂಡ ಡೆಬಿಟ್ ಕ್ರೆಡಿಟ್ ఒక ಬ್ಯಾಲೆನ್ಸ್ ನಿಖಲು ಉಣ್ಣ ಅಂತ ಕೇಳಿದರು. ಡೆಬಿಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದಿಲ್ಲ, ಬಜೆಟ್ ಮಾಡ್ತಾರೆ ಸಾಧ್ಯ ಇದೆ. ಫಸ್ಟಿಗೆ ಹೋಗ್ಬೋದು ಉಂಡ ನಿಖಲ ಅಂತ ಕೇಳಿದರು. ನಾನು ಅದೇ ಪ್ರಶ್ನೆಯನ್ನು ನಾನು ಪರಿಷತ್ತಿನಲ್ಲಿ ಬಜೆಟ್ ಮಂಡನೆ ಆಗುವಾಗ ನಾನು ಕೇಳಿದೆ, DCB ಉಂಟಾ ಅಂತ ಹೇಳಿದೆ. ಎಲ್ಲರಿಗೆ ಗೊತ್ತಾಗಲಿಲ್ಲ, ಕಮಿಷನರ್ಗೆ ಸಹ ಗೊತ್ತಿಲ್ಲ. ಅಂಥ ಒಂದು ಬಹಳಷ್ಟು ಆಳವಾದ ವಿಚಾರಗಳು ಮೊಹಮ್ಮದ್ ಅವರ ಹತ್ರ ಇತ್ತು. ಯಾಕೆಂದರೆ ಇದು ಬಹಳಷ್ಟು ಪ್ರಾಮುಖ್ಯವಾಗಿದೆ. ಒಂದು ಬಜೆಟ್ ಮಾಡುವಾಗ ನಮಗೆ ಅದರ ಡೆಬಿಟ್ ಕ್ರೆಡಿಟ್ ಮತ್ತು ಬ್ಯಾಲೆನ್ಸ್ ಇದು ಬಹಳಷ್ಟು ಮುಖ್ಯವಾದ. ಅದು ಇಲ್ಲದೆ ನಾವು ಬಜೆಟನ್ನು ಅಂದಾಜಿನಲ್ಲಿ ನಾವು ಬಜೆಟ್ ಮಾಡುವುದು. ಇಷ್ಟು ಕೋಟಿ ನಮಗೆ ಆದಾಯ ಬರ್ತದೆ, ಇಷ್ಟು ಕೋಟಿ ಖರ್ಚು, ಇಷ್ಟು ಕೋಟಿ ರೆವೆನ್ಯೂ ಕಲೆಕ್ಷನ್ ಆಗ್ಬೋದು, ಈ ಆಧಾರದಲ್ಲಿ ಬಜೆಟ್ ಮಾಡೋದು. ಆದರೆ ನಿಖರವಾಗಿ ನಮ್ಮ ಹತ್ರ ಯಾವ ರೀತಿಯಲ್ಲಿ ಆದಾಯ ಬರ್ತದೆ ಮತ್ತು ಎಷ್ಟು ಖರ್ಚು ಉಂಟು ಒಂದು ರೀತಿಯಲ್ಲಿ ಅಂದಾಜಿನ ವೆಚ್ಚದಲ್ಲಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಮೊಹಮ್ಮದ್ ಅದೊಂದು ವಿಚಾರ ಅಲ್ಲ, ಭಾಳಷ್ಟು ವಿಚಾರಗಳನ್ನು ಮಹಾನಗರ ಪಾಲಿಕೆಯ ಸಂಬಂಧಪಟ್ಟಂಥ ಆಡಳಿತ ಮಾಡುವಾಗಿರುವುದು ನಮಗೆ ಪ್ರತಿಪಕ್ಷ ಇರುವಂಥ ಸಂದರ್ಭದಲ್ಲಿ ಬಹಳಷ್ಟು ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು.
ಆದರೆ ಲಾಸ್ಟ್ ದಾದ ಕೆಲವು ವರ್ಷ ಅವರು ವ್ಯಾಪಾರ ಪಡೆಯುತ್ತೇನೆ ನಾನು ರಾಜ್ಯಕ್ಕೆ ಓಟು ತೆರೆದಾಲಿದ್ದಿ ಮುಗಿಯ ನಾನು ನಿಗಮಟ್ಟಿಗೆ ವ್ಯಾಪಾರ ಚಳುವಳಿ ಹೋರಾಟ ಉಪ್ಪು ಅಂತ ಯಾವಾಗಲೂ ಕೂಡ ಆ ರೀತಿ ಮಾತಾಡ್ತಾ ಇದ್ರು. ಚಿಂತೆ ಮಾಡ್ತೇನೆ ಒಂದು ಕ್ಲೋಸ್ ಹೋರಾಟ ಆದಾಗ ಲಾಸ್ಟ್ದ ಎಂಗಳು ಕೂಳೂರು ಪಾದಯಾತ್ರೆ ಮಾಡ್ಕೊಂಡಾಗ ಉಪಮಯ ಅಪ್ಪಗೆಲ್ಲ ಆತ್ಮೋಪನ ವಿಷಯ ಅರ್ಥ ನೀರಂತೆ ಪಂಡದು ಎಂಗಳೊಟ್ಟಿಗೆ ಟೋಲ್ದ ಪಾದಯಾತ್ರೆ ಕೂಳೂರು ನಡೆಸಿನ ಪಾದಯಾತ್ರೆ ಅಪ್ಪಗನೆ ನಡೆಸಲಿಕ್ಕೆ ಇವಾಗ ಲಾಸ್ಟ್ ನಡಪು ಮುಂಚಿನ ಆಯ್ತು ಅಂತಿಮ ಹೋರಾಟ 35 ದಿನ 34 ದಿನ ಮಟ್ಟಿಗೆ ಬೈದೆ. ಒಂದು ದಿನ ಮಾತ್ರ 6 ದಿನ ಒಂದು ಕಾರ್ಯಕ್ರಮ ಮಾಡಿ ಪಿಜಾಯಿತಿನ ಮುನ್ನ 34 ದಿನ 6 ದಿನ ನಮ್ಮ ಹೋರಾಟ ಬರ್ತದೆ ಭಾಗವಹಿಸುತ್ತೆ. ಪಕ್ಕ ಆರು ನಿಜವಾದ ಒಂದು ಭ್ರಷ್ಟಾಚಾರದ ವಿರುದ್ಧ ಪಕ್ಕ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಅವರೊಟ್ಟಿಗೆ ಬಹುಶಃ ಕೊನೆಗಾಲದಲ್ಲಿ ಖರ್ಚಿಗೆಲ್ಲ ಕಾಸು ಪಾಲಿನ ಸ್ಥಿತಿ ಇರ್ತದೆ. ಅಂಚಾದಾಗ ಅನಾರೋಗ್ಯ ಮುಚ್ಚಿದೀಪುರಂಚಿನ ಸ್ಥಿತಿ ಬರ್ತದೆ. ಆರು ಉಪಮೇಯರಾದ ಪುನಗೆಲ್ಲ ಆರನ ಬೇಲೆ ಬಿಟ್ಟ ಬಾಕಿದ ಕಾರ್ಪೊರೇಷನ್ ಬೇಲೆ ಬಿಟ್ಟ ಬಹುತೇಕ ಸಂದರ್ಭ ಆರನ್ನ ರುಟೀನ್ ಬರ್ತದೆ ಹೋಗ್ಬಿಡ ತೀರ್ಥ ಬರ್ತದವರು ಬಂದರು ಎಲ್ಲಿ ಅನುಪ ಹೋಟೆಲ್ ಇರ್ತೀನಿ ಅನ್ನಪೂರ್ಣ ಅವ್ರು ಬರ್ತದೆ ಗಂಜಿ ಉಂಪುಣ ಅವೇ ಸಿಂಪ್ಲಿಸಿಟಿ ಇರ್ತದೆ. ಅವು ತೋರಿಕೆದ ಸಿಂಪ್ಲಿಸಿಟಿ ಅಂತ ಅಂಚೆನೆ ಇರ್ತೀನಿ. ಅವರೊಟ್ಟಿಗೆ ದುಡ್ಡು ಮಲ್ಪನೆ ಆಗುತ್ತಿದೆ. ಮತ್ತೆ ಪಕ್ಕ ಸೆಕ್ಯುಲರ್ ಆಗಿದ್ದಾರೆ. ಅವ್ರ ಸಂವಿಧಾನದಿಂದ ನೆನಪಲ್ತಾ ಇದ್ದಾರೆ. ಅವು ಮಾತ್ರ ಹೊರಗೆ ಕೊಡುಗೆ ಆಗಿತ್ತು. ಇನ್ನೊಬ್ಬರ ಪಾತ್ರನ ಅನಗತ್ಯವಾದ ಈ ಜನಕ್ಕೆಲ್ಲ ಕಣ್ಣು ವಿಲನ ನಮ್ಮದಾಗಿ ಅಂತ ಇದರ ಬಗ್ಗೆ ಕೂಡ ಪೂರಗಳ ಪಾತ್ರನ ಕಾಲ ಹತ್ತಿ ಇನ್ನು ನಾನು ಪಣದಿದ್ದ ನಿಜವಾದ ಅವ್ರನ್ನ ಅಗಲಿಕೆ ಮಲ್ಲ ನಷ್ಟ ಯಾಪಲ್ಲ ದಾದಾದ ಪಾತ್ರ ನಿಂತೇವೆ. ನಗರ ಪಾಲಿಕೆ ಡಾಪರಂಚಿನ ಹಲವಾರು ವಿಚಾರದ ಬಗ್ಗೆ ಮಾಹಿತಿ ಕೊಡೋದಿದ್ದೇವೆ. TDR ಹಗರಣದ ಬಗ್ಗೆ ಪೂರ ಹೆಚ್ಚು ಆರೇ ಎಂಗಳಿಗೆ ಮಾಹಿತಿ ಕೊಡೋದಿತ್ತು. ನಮ್ಮ ವಿಷಯದೊಂದು ಮಲ್ಲ ರೀತಿಯಲ್ಲಿ ಆ ಹೋರಾಟಗಳನ್ನು ಸಾಧ್ಯ ಆಗ್ತದೆ. ಆದರೆ ಎಷ್ಟು ಪ್ರಾಮಾಣಿಕ ಮಾಡ್ಕೊಳಕ್ಕೆ ಒಂದು ಉದಾಹರಣೆ ಲಾಸ್ಟ್ದ ಗಟ್ಟಿ ಇಂಥದ ಮಹಾನಗರ ಪಾಲಿಕೆ ಅವಧಿನಿ ಆರ್ಲ ಪ್ರಕಾಶ್ ಶಾಲೆಯನ್ನೆಲ್ಲ ನಡ್ಜಗಳ ಸೋತೇವೆ. ಸ್ವಲ್ಪ ನಡ್ಜಗಳ ಸೋಪುಡೆತ್ತ ಒಂದು ಸಂದೇಶ ನಡ್ಜಗಳ ಪ್ರಾಮಾಣಿಕ ರಾಜಕಾರಣಿ ಇಲ್ಲ ಕೇಳಿ ಒಂದು ರಾಜೀವ್ ಪಂದ ನಗರ ಪಾಲಿಕೆ ಅಭಿವೃದ್ಧಿ ಬರ್ತಾ ಇದ್ದೀರ ಒಂದು ಪ್ರಕಾಶ್ ಶಾಲೆಯ ಕೆಲವು ವಿಚಾರದ ವ್ಯತ್ಯಾಸ ಮೊಹಮ್ಮದ್ ಮಂದಿ ಉತ್ತರಾಧಿಕಾರದ ಪಡೋದು ಆ ರೀತಿ ನಂದು ಪ್ರಾಮಾಣಿಕವಾಗಿದ್ದೇವೆ. ಆ ಕಾರಣದ ಸೋಲುದು ಒಂದು ಪಾತ್ರ ವಹಿಸಿದ ಉಪ್ಪು ಬಂದು ಯಾರು ಎನ್ನ ಅಭಿಪ್ರಾಯ. ಅವರಿಗೆ ಸಾಮರಸ್ಯ ಅಂತ ಹೇಳ್ಬಿಟ್ಟು ಏನು ನಾವು ಈಗಾಗಲೇ ಹೇಳಿದರು, ಈ ಒಂದು ಇದನ್ನು ಮಾಡಬೇಕು ಹೆಸರನ್ನು ನಮಗೆ ಸೂಚಿಸಿ ಇದಕ್ಕೆ ನೀವೇ ಅಧ್ಯಕ್ಷರಾಗಬೇಕು ಅಂತ ನನಗೆ ನನಗೆ ಪ್ರೋತ್ಸಾಹಿಸಿ ನನಗೆ ಒಂದು ಅವರು ಏನು ಸಮಾಜದಲ್ಲಿ ಇವತ್ತು ಏನು ಸಾಮರಸ್ಯ ಮಂಗಳೂರನ್ನು ಗುರುತಿಸ್ಕೊಳ್ತಾ ಇದ್ದೇನೆ ಅದಕ್ಕೆ ಇವತ್ತು ಅವರೇ ಒಂದು ಕಾರಣಕರ್ತರು. ಆದರೆ ನಮ್ಮ ಅವರದ್ದು ಒಡನಾಟದೊಂದಾಗಿರುವ ಪ್ರಕಾಶ್ ಸಾಲೇನವರು ಅವ್ರು ನನಗೆ ಫೋನ್ ಮಾಡಿ ಹೇಳಿದರು, ನಾವೊಂದು ಮೊಹಮ್ಮದ್ ಅಕ್ಕಂದೊಂದು ಮಾಡುವ ಅಂತ ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಯಾವತ್ತೂ ಒಂದು ಕೈಯಿಂದ ಏನಾಗೋದಿಲ್ಲ, ಚಪ್ಪಾಳೆ ಬೇಕಾದ್ರೆ 2 ಕೈ ಸಹ ಬೇಕು. ಇವಾಗ ಯಾಕೆಂದರೆ ಅವರ ತುಂಬ ಆತ್ಮೀಯರಂದರೆ ನಿಜ ಹೇಳ್ತೇನೆ. ಪ್ರಕಾಶ್ ಸಾಲಿನ್ ಅಂತ ಹೇಳಿದರೆ ಅವ್ರದ್ದೊಂದು ಇವ್ರು ಹೇಳಿದ್ರು ಅವ್ರ ಒಡನಾಟ ಹೇಗಿತ್ತಂದರೆ ಅವ್ರು ಒಂದು ಯಾವುದೇ ನಮ್ಮ ಹತ್ರ ಮಾತಾಡಲಿ ಅದರಲ್ಲಿ ಒಂದು ದಿನದಲ್ಲಿ ಪ್ರಕಾಶ್ ಸಾಲಿನ ಹೆಸರು ಬರದಿದ್ದ ದಿನ ಇರಲಿಲ್ಲ ಮೊಹಮ್ಮದ್ ಅಕ್ಕಂದು. ಆದರೆ ಬಹಳ ವಿಶೇಷ ವ್ಯಕ್ತಿ ಅಂತ ಹೇಳ್ಬೋದು. ಇವರ ಹತ್ರ ಜ್ಞಾನ ಭಂಡಾರವೇ ಇತ್ತು. ಇವರಲ್ಲಿ ಒಂದು ಹೊಟ್ಟೆ ಕಿಚ್ಚು ನನಗೆಲ್ಲ ಇರ್ತಿರಲಿಲ್ಲ. ನಾನು ದಿನ ಕೇಳಿದೆ, ಕಾಕ ನೀವು ಈಗೆಲ್ಲ ಎಲ್ಲರಿಗೂ ಹೇಳಿಕೊಡ್ತೀರಲ್ಲ, ಈಗಿನ ಕಾಲದಲ್ಲಿ ಒಬ್ಬರು ಮೇಲೆ ಬರುವಾಗ ಕಾಲಿರುವಂಥ ಜನರೇ ಇರುವಾಗ ನೀವೆಲ್ಲರಿಗೂ ಅದರಲ್ಲಿ ಅವರು ಯಾವುದೇ ಪಕ್ಷದವರಾಗಿರ್ಬೋದು ಪ್ರತಿಯೊಂದು ಪಕ್ಷದವರು ಬಂದು ನಾನು ಇದನ್ನು ಕಣ್ಣಾರೆ ನೋಡಿದ್ದೆ, ಮಾವದಕ್ಕನ ಹತ್ರ ಬಂದು ಕೇಳೋದಿತ್ತು ಅವರು. ಆಗ ನನಗೆ ಒಂದು ಸತ್ಯ ಹೇಳಿದೆ, ನನಗೆ ಒಬ್ಬರು ಕೇಳುವಾಗ ಅಯ್ಯೋ ಇವರು ನಮ್ಮ ಪಕ್ಷದವರಲ್ಲ ಅವ್ರಿಗೆ ಹೇಳಿಕೊಡ್ತಾ ಇದ್ದಾರಲ್ಲ ನನಗೆ ಅನಿಸ್ತಿತ್ತು. ಆದರೆ ಮಮತಕ್ಕ ಹೇಳ್ತಿದ್ರು ನಮ್ಮಲ್ಲಿರುವ ಜ್ಞಾನವನ್ನು ನಾವು ಇನ್ನೊಬ್ಬರಿಗೆ ಇದು ಹೇಳಬೇಕು ಮಂಜುಳಾ, ಆಗ ಅವರನ್ನು ಅದನ್ನು ಇದು ಮಾಡ್ತಾರೆ, ಆಗ ನಮಗೆ ಸಂತೋಷ ಆಗ್ತದೆ ಅಂತ ಅದರಲ್ಲಿ ನಾವು ಸಂತೋಷವನ್ನು ಕಾಣಬೇಕಂತ ಹೇಳ್ತಿದ್ರು ನಮ್ಮ ಮಮದಕ್ಕ. ನನಗೆ ಅದು ಪ್ರತಿಯೊಂದು ದಿನ ಅವರು ನನಗೆ ಒಂದು ಪ್ರಶ್ನೆ ಎಲ್ಲ ಕೇಳ್ತಾ ಇದ್ರು. ಹಾಗೆ ಶುಕ್ರವಾರ ಅವ್ರು ತೀರೋಗಿ ಶನಿವಾರ ದಿನ ಮಾರ್ಚ್ 8 ಶುಕ್ರವಾರ ದಿನ ನನಗೆ ಫೋನ್ ಮಾಡಿದ್ದು. ಸಂಜೆ ಹೋಗುವಾಗ ಅವ್ರದ್ದೊಂದು ಅಭ್ಯಾಸ ಇತ್ತು, ಸಂಜೆ ಮನೆಗೆ ಹೋಗುವಾಗ ಒಂದು ಫೋನ್ ಮಾಡೋದು ಬಸ್ಸಲ್ಲಿ. ಆಗ ನನಗೆ ಅವರು ಹೇಳಿದರು, ದಿನಾ ನೀವು ನನ್ನ ಹತ್ರ ಕೇಳ್ತೀರಾ ಎಲ್ಲ ಧರ್ಮದವರದ್ದು ಪ್ರತಿಯೊಂದು ಗೊತ್ತಿತ್ತು ಅವರಿಗೆ, ಯಾವ ಧರ್ಮದಲ್ಲಿ ಏನೇನು ಆಚರಣೆ ಮಾಡ್ತಾರೆ ಅದೆಲ್ಲ ಗೊತ್ತಿತ್ತು. ಅದು ನನಗೆ ಅವರು ಒಂದು ಮಾತು ಹೇಳಿದರು ಏನಂತ ಹೇಳಿದರೆ, ಮಂಜುಳಾ ನಾನು ಇವತ್ತು ನಿಮಗೆ ಒಂದು ಕ್ವಶ್ಚನ್ ಕೇಳ್ತೇನೆ, ನೀನು ಸೋಮವಾರ ನನಗೆ ಆನ್ಸರ್ ಹೇಳಬೇಕಿದ್ದರದ್ದು, ಇವತ್ತು ಈಗ ಹೇಳಿದಂಗೆ ಸಂತೋಷ ಅಂದರು. ಹೇಳಿ ಕಾಕ ಅಂತ ಹೇಳಿದೆ. ಎಲ್ಲ ಕಡೆ ಬ್ರಹ್ಮಕಲಶೋತ್ಸವ ಆಗ್ತದಲ್ಲ, ಬ್ರಹ್ಮನಿಗೆ ಯಾಕೆ ಕಲಶೋತ್ಸವ ಮಾಡೋದಿಲ್ಲ, ಅದು ಬ್ರಹ್ಮನ ದೇವಸ್ಥಾನ ಎಲ್ಲಿ ಉಂಟು ಗೊತ್ತಾ ನಿಮಗೆ ಅಂತ ಕೇಳಿದರು. ಯಾಕೆಂದರೆ ನಿಮ್ಮ ಪ್ರಕಾರ ಹಿಂದೂಗಳಿಗೆ ಒಂದು ಸಂಪ್ರದಾಯ ಉಂಟು ಅಂತಂದರೆ ಬ್ರಹ್ಮ ನಮ್ಮನ್ನು ಹುಟ್ಟಿಸಿದ್ದು ಅಂತಲ್ಲ. ಆಗ ಕೇಳಿದರು.
ಆಗ ನನಗೆ ಸತ್ಯ ಹೇಳ್ತೇನೆ, ನನಗೆ ಅವ್ರು ಕೇಳೋದು ನನಗೊಂಥರ ಆಶ್ಚರ್ಯ ಆಯಿತು. ಹೌದಲ್ಲ ಇವ್ರು ಹೇಳಿದ್ದು, ಅದು ನಂಗೆ ಗೊತ್ತಾಗಲಿಲ್ಲ ಕಾಕ, ಪರವಾಗಿಲ್ಲ ನೀವು ನಾಳೆ ಇಲ್ಲದಿದ್ದು ಸೋಮವಾರದೊಳಗೆ ನನಗೆ ಕ್ವಶನ್ ಇತ್ತು. ಆದರೆ ಆ ಪ್ರಶ್ನೆಯಾಗಿಯೇ ಉಳಿಯಿತು. ಹಾಗೆ ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಯಾವುದೋ ಒಂದು ಮನುಷ್ಯನಿಗಂತೆ ಅವನ ಸಾವಾಗುವ ಸ್ವಲ್ಪ ಮುಂಚೆ ಅವರಿಗೆ ಒಂದು 6 ಸೆನ್ಸ್ ವರ್ಕ್ ಆಗ್ತದಂತೆ. ಅದೇ ನಾವು ಮದರ್ ತೆರೇಸಾ ವಿಚಾರ ವೇದಿಕೆಯಿಂದ ನಾವು ಪ್ರತಿ ವರ್ಷ ಮದರ್ ತೆರೇಸಾ ಅವರ ಕಾರ್ಯಕ್ರಮ ಮಾಡ್ತೇವೆ. ಆಗ ರಾಯ್ಸ್ ಅವರು ನಮಗೆ ಮಾಡಿ ಎಲ್ಲ ಕಾರ್ಯಕ್ರಮ ಆದ ನಂತರ ಒಂದು ಧನ್ಯವಾದ ಹೇಳಲಿಕ್ಕೆ ಒಂದು ಕರೀತಾರೆ. ಹಾಗೆ ಕರೆಯುವಾಗ ಮೊಹಮ್ಮದ್ ಅಕ್ಕನ ಸಹ ಕರೆದೇವು. ಆಗ ಸರ್ ಹೇಳಿದ್ರು, ರಾಯ್ ಸರ್ ಹೇಳಿದ್ರು, ಮೊಹಮ್ಮದ್ ನೀವೆರಡು ಮಾತಾಡಿ ಅಂತ ಹೇಳಿದರು. ಇಲ್ಲ ಮಾತಾಡಬೇಕು ನೀವು ಅಂತ ಒತ್ತಾಯ ಮಾಡುವಾಗ ಅವ್ರು ಮಾತಾಡಿದರು. ಆದರೆ ಅವರು ಅದನ್ನು ಒಂದು ಹೇಳಿದರು, ಏನು ಹೇಳಿದಂದರೆ, ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ ರಾಯ್ ಅವರು, ಆಯೋಜಿಸಿದ್ದೀರಾ ಕಾರ್ಯಕ್ರಮ. ಆದರೆ ಮುಂದಿನ ಇದು ಹೀಗೆ ಬೆಳೀತಾ ಇರಬೇಕು, ನಿಮಗೆ ಯಾವಾಗಲೂ ನಿಲ್ಲಿಸಬಾರ್ದು, ನೀವು ಮುಂದಿನ ವರ್ಷ ನಾನು ಇರ್ತೇನೋ ಇಲ್ವೋ ಅಂತ ಹೇಳಿದರು. ನನಗೆ ಬಹಳ ಆಗಲೇ ನನಗೆ ಒಂದು ಥರ ಆಯಿತು. ಆಗ ನಾನು ಮನೆಗೆ ಬಂದು ಕೇಳಿದೆ, ಕಾಕ ನೀವು ಯಾಕೆ ಹೇಳಿದಿರಿ ಹಾಗೆ, ನಾನು ಇರ್ತೇನೆ ಇಲ್ವೋ? ಅದಕ್ಕೆ ಅವ್ರು ಹೇಳಲಿಕ್ಕೆ ಆಗೋದಿಲ್ಲ ಮಂಜುಳ, ಮನುಷ್ಯನದು ಹೀಗೆ ಇದ್ದವು ಇನ್ನೊಂದು ಗಡಿಗೆ ಇರುವುದಿಲ್ಲ ಅಂತ ಹೇಳಿದರು. ಆದರೆ ಅದು ಹಾಗೆ ಆಗಿ ಹೋಯಿತು. ಒಂದು 2 ತಿಂಗಳೊಳಗೆ ಅವರಾಗಿ ಅವರ ಆ ಮಾತೇಳಿ 1 ತಿಂಗಳಾಗಿಲ್ಲ ಅಷ್ಟೇ, ಅಷ್ಟರೊಳಗೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಏನಂತ ಹೇಳಿದರೆ, ಅವರನ್ನು ನೆನಪಿಸುವ ಒಂದು ಸೌಹಾರ್ದ, ಒಂದು ಇಫ್ತಾರ್ ಕೂಟ ಸಣ್ಣ ಮಟ್ಟಿಗೆ ನಾವು ಇದನ್ನು ಮಾಡುವಂಥ ಪ್ರಕಾಶ ಅಂದ್ರೆ ಒಂದು ಹೇಳಿದ ಮೇಲೆ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿಬಿಟ್ಟು ಬಂದಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಿಜಕ್ಕೂ ತುಂಬ ನಷ್ಟ, ನಿಜಕ್ಕೂ ಅದು ತುಂಬ ನಷ್ಟ ಅಂತಲೇ ಇವತ್ತಿಗೂ. ನಾನು ಎಷ್ಟೋ ಸಲ ಏನಾದರೂ ಸಮಸ್ಯೆ ಆದಾಗ ಎಲ್ಲ ನಾವು ಚರ್ಚೆ ಮಾಡುವಂಥ ಇರುವಂಥದ್ದು ಒಂದು ಪುಣ್ಯದಗಳು. ಮತ್ತು ನಮ್ಮ ಮುನ್ನೀರು ಅಂತ ಕೇಳ್ತೇನೆ, ಏನಾದರೂ ಸಮಸ್ಯೆ ಏನಾದರೂ ಒಂದು ಪರಿಸ್ಥಿತಿ ಬಂದಾಗ ಮುನ್ನೀರು ಎಷ್ಟು ಮಾಡಿ ಹೇಳಿದ್ರು, ಬೇಡ ಈಗ ನನಗೆ ಬೇಡ ಇತ್ತು ಶಾವು, ಹೀಗೆ ಮಾಡಬಾರ್ದಿತ್ತು, ಹೀಗೆಲ್ಲ ನಮಗೆಲ್ಲ ನಮ್ಮನ್ನೆಲ್ಲ ಸರಿ ಮಾಡುವಂಥದ್ದೆಲ್ಲ. ಹಾಗಾಗಿ ಮೊಹಮ್ಮದ್ ಪುಣ್ಯದವನ್ನ ಆಗಲಿಕ್ಕೆ ಸಣ್ಣದ ಈ ನಮ್ಮ ಕಾಳಿಗನವರು ಭಾಗವತ ಕಾಳಿಗನವರು ತೀರಿ ಹೋದಾಗ ಮರುದಿನ ಪತ್ರಿಕೆಯಲ್ಲಿ ಒಂದು ಇರುವಂಥ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನ, ಬಹಳ ಔಚಿತ್ಯಪೂರ್ಣವಾದ ವಾಕ್ಯಗಳು. ಕಾಳಿಗನವರು ತೀರಿ ಹೋದಾಗ ಮರುದಿನ ಅದು ಬರಲೇಬೇಕಂತ ಒಳ್ಳೆಯ ಅಂಶ. ಅದರ ಕೊನೆಯಲ್ಲಿ ಇರುವುದೆಲ್ಲ ಬಿಟ್ಟು ಇರೋದು ನಡೆಗೆ ನಡೆಯುವುದೇ ಜೀವನ ಅಂತ ಒಂದಿದೆ. ಮೊಹಮ್ಮದ್ ಮುಂಜಾನೆ ನಾನು ಯಾಕೆ ಮೊಹಮ್ಮದ್ ಅಕ್ಕನ ಬಗ್ಗೆ ಹೇಳಲಿಕ್ಕೆ ಕಾರಣ ಹೇಳಿದರೆ, BA ಮೊಯ್ದಿದ್ರು ಅವರು ಪುಸ್ತಕ ಬರೆದಿದ್ದಾರೆ, ಅವರ ಆತ್ಮಚರಿತ್ರೆ ಬಿಡುಗಡೆ ಆಗ್ತದೆ. ನನ್ನೊಳಗಿನ ನಾನು ಎಂಬ ಒಂದು ಪುಸ್ತಕ ಟೌನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆ ಪುಸ್ತಕ ಬಿಡುಗಡೆ ಆಗ್ತದೆ. ನಮಗೆಲ್ಲ ಗೊತ್ತಿರ್ಬೋದು, BA ಮೊಯ್ದಿದ್ರು ಅವರು ಮಾಜಿ ಸಚಿವರು, ಅವರ ಆತ್ಮಚರಿತ್ರೆಯಲ್ಲಿ ಮೊಹಮ್ಮದ್ ಅಕ್ಕನ ಅವರ ಹೆಸರನ್ನು ಅವರು ಪ್ರಸ್ತಾಪನೆ ಮಾಡಿದ್ದಾರೆ. ಅವರ ಹೋರಾಟ, ಅವರು ಆ ಸಂದರ್ಭದಲ್ಲೆಲ್ಲ BA ಮೊಯ್ದಿದ್ರು ಅವರು ಒಂದು ವಿಶಿಷ್ಟವಾದ ಬಹಳ ಅದ್ಭುತವಾದ ವ್ಯಕ್ತಿತ್ವ ಮತ್ತು ಒಬ್ಬ ವಿಶೇಷ ಒಂದು ರಾಜಕಾರಣಿ. ಅಂಥ ರಾಜಕಾರಣಿಗಳು ಸಿಗುವಂಥದ್ದು ಬಹಳ ವಿರಳ. ನಮಗೆಲ್ಲ ಒಂದು ಮಾರ್ಗದರ್ಶಕರಾಗಿದ್ದಂಥವರು, ಆಮೇಲೆ ರಾಜಕೀಯ ಹೋರಾಟದಲ್ಲಿ ಅನ್ಯಾಯದ ಬಗ್ಗೆ ಎಲ್ಲ ಸರಿಯಾಗಿ ಮಾತಾಡುವಂಥ ಶಕ್ತಿ ಇದ್ದಂಥವ್ರು BA ಮೊಯ್ದಿದ್ರು ಅವರ ಆತ್ಮಚರಿತ್ರೆಯಲ್ಲಿ ಮೊಹಮ್ಮದ್ ಅಕ್ಕನ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಬರೆದಿದ್ದಾರೆ. ಆಗಲೇ ನಮ್ಗೆ ಗೊತ್ತು ಮೊಹಮ್ಮದ್ ಅಕ್ಕನ್ ಅವರು ಈ ಮೊಹಮ್ಮದ್ ಅಕ್ಕನ್ ಅವರನ್ನು ಐಡೆಂಟಿಫೈ ಮಾಡಿದ್ದು ನನಗೆ ಬಹಳ ಖುಷಿ ಕೊಟ್ಟಿತ್ತು. ರಂಜಾನ್ ತಿಂಗಳಲ್ಲಿ ಮರಣ ಹೊಂದು ಅಂತ ಹೇಳಿದರೆ ನಮ್ಮಲ್ಲಿ ಬಹಳ ದೊಡ್ಡ ಸೌಭಾಗ್ಯ, ಬಹಳ ಪುಣ್ಯದ ಕೆಲಸ. ಯಾರಾದರೂ ರಂಜಾನ್ ತಿಂಗಳಲ್ಲಿ ಇರೋದು ಅಂತ ಹೇಳಿದರೆ ಅವರಿಗೆ ಸ್ವರ್ಗ ಗ್ಯಾರಂಟಿ ಅಂತ ನಂಬ್ಕೊಂಡು ಬಂದವರು ನಾವು ಅವರಿಗೆ. ಹಾಗಾಗಿ ಮೊಹಮ್ಮದ್ ಅಕ್ಕ ಸ್ವರ್ಗದಲ್ಲಿ ಚಿರಾಯವಾಗಿ ಇರ್ತಾರೆ, ನಮ್ಮನ್ನೆಲ್ಲ ನೋಡ್ಕೊಂಡಿರ್ತಾರೆ ಅಂತ ಭಾವಿಸ್ತೇನೆ. ನಮಸ್ಕಾರ. ಒಬ್ಬ ರಾಜಕಾರಣಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂಥದ್ದನ್ನು ಅವರಿಂದ ಕಲೀಲಿಕ್ಕಿತ್ತು. ಅವರ ಏನು ಆಕಸ್ಮಿಕ ಮರಣದ ಸುದ್ದಿ ಕೇಳಿದಾಗ ನನಗಂತೂ ತುಂಬ ಆಘಾತ ಆಗಿತ್ತು. ನಾನು ನಗರ ಪಾಲಿಕೆಯಲ್ಲಿ ಇರುವಾಗಲೂ ಎಲ್ಲ ವಿಷಯಗಳಿಗೆ ಅವರಿಗೆ ನಾನು ಫೋನ್ ಮಾಡ್ತಾ ಇದ್ದೆ. ಅಂದರೆ ಬೇರೆ ಯಾರು ನಮಗೆ ಆತ್ಮೀಯ ವಲಯದಲ್ಲಿ ಇರಲಿಲ್ಲ, ಏನಾದರೂ ವಿಚಾರಗಳು ತಿಳಿಯಬೇಕಾಗಿ. ಅಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ. ಆಡಳಿತದಲ್ಲಿ ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಅಂದಿನ ನಗರ ಪಾಲಿಕೆಯಲ್ಲಿ ಪ್ರಬುದ್ಧ ರಾಜಕಾರಣಿ ಅಂತ ಇದ್ದರೆ ಅದು ಮೊಹಮ್ಮದ್ ಮಾತ್ರ ಇತ್ತು. ಅವರು ಕೊನೆಯ ಒಂದು ಆಡಳಿತದ ಕೊನೆಯ ವರ್ಷ ಉಪಮೇಯರ್ ಆಗುವಾಗ ಆ ವರ್ಷ ಮೇಯರ್ಗಿಂತಲೂ ಜಾಸ್ತಿ ಪ್ರಭಾವವನ್ನು ನಗರ ಪಾಲಿಕೆಯಲ್ಲಿ ಬೀರಿದವರು ಅವರೇ. ಎಲ್ಲ ಹೇಳ್ತಾ ಇದ್ರು, ಮೇಯರ್ದೇ ಅದು ನಡೀತಾ ಇಲ್ಲ, ಇದೆಲ್ಲ ಉಪಮೇಯರ್ ಕರೀತಾರೆ. ಎಲ್ಲ ಅಧಿಕಾರಿಗಳನ್ನು ತನ್ನ ಚೇಂಬರ್ಗೆ ಕರೀತಾ ಇದ್ರು. ಅಷ್ಟರವರೆಗೆ ಉಪಮೇಯರ್ಗೆ ಅಷ್ಟು ಪವರ್ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಹೌದಲ್ವಾ? ಉಪಮೇಯರ್
ಉಪಮೇಯರಿಗೆ ಒಂದು ಪವರ್ ಇದೆ ಅಂತ, ಕಾರ್ಯದ ನಾಮಕಾವಸ್ಥೆ ಇರುವಂಥ ಒಂದು ಚೇಂಬರ್ ಅಂತ ಇತ್ತು. ಆದರೆ ಉಪಮೇಯರಿಗೆ ಕೂಡ ಪವರ್ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟವರು ಅವರು. ಯಾಕೆಂದ್ರೆ ಅವರು ಪ್ರಾಮಾಣಿಕರಾಗಿದ್ದರು, ಹಾಗಾಗಿ ಎಲ್ಲ ಅಧಿಕಾರಿಗಳಿಗೆ ಅವರಿಗೆ ಹೆದರ್ತಾ ಇದ್ರು. ಇಂತಹ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ನಾನು ಅವರನ್ನ ನೆನಪಿಸಿಕೊಳ್ತಾ ಇದ್ದೇನೆ. ಇವತ್ತು 3 ಅವರು ನಿಧನ ಹೊಂತಾರೆ. ಅವರನ್ನ ಯಾವತ್ತೂ ನಾವು ಮರೆಯುವುದಿಲ್ಲ, ಅವರ ಆದರ್ಶಗಳನ್ನ ನಾವು ಮೈಗೂಡಿಸಿಕೊಳ್ತಾ ಇದ್ದೇವೆ. ಆಮೇಲೆ ಅವರು ನಿಷ್ಕ್ರಿಯ ರಾಜಕಾರಣಿ ಅಂತ ಆಗಿರಲೇ ಇಲ್ಲ. ಎಲ್ಲ ಎಡಪಂಥೀಯ ಚಳವಳಿಯ ಹೋರಾಟಗಳಲ್ಲಿ ಅವರು ಮುಂದೆ ಇರ್ತಾ ಇದ್ರು. ಕಾಂಗ್ರೆಸ್ನೊಳಗಿನ ಕನ್ನಡದಲ್ಲಿ ಅರ್ಪಿಸ್ತಾ ಮಾತನಾಡಿದ್ದಾರೆ. ನಾನು ಮತ್ತೆ ಪ್ರಕಾಶ್ ಎಲ್ಲಾದರೂ ಊಟಕ್ಕೆ ಹೋದರೆ ಬಂದರ ಕಡೆಗೆ ಹೋದರೆ ಪ್ರಕಾಶ್ ಅಂತ ಹೇಳೋದು ಇಷ್ಟೇ, ಮೊಹಮ್ಮದ್ ಅಕ್ಕಂದ್ರೆ ಪೂರ ಅಂತೇಳಿ. ಮೊಹಮ್ಮದ್ ಅಕ್ಕ ನಾವು ಫೋನ್ ಮಾಡಿ ಅವರು ನಮ್ಮ ಜೊತೆ ಒಟ್ಟಿಗೆ ಊಟ ಮಾಡಬೇಕು ಯಾವತ್ತೂ ಕೂಡ. ಮತ್ತು ನನ್ನ ಹೆಂಡತಿ ಕೂಡ ನಾವು ಜೊತೆಯಲ್ಲಿ ಎಷ್ಟೋ ಸತಿ ಟೀ ಕುಡಿಲಿಕ್ಕೆ ಹೋಗಿದ್ದೆ. ನಾನು ಆ್ಯಕ್ಚುಲಿ ಕಾರ್ಕಳಕ್ಕೆ ಹೋಗಿದ್ದೆ, ಏನಾದರೂ ಮಾಡಿ ಬರಬೇಕಂತೇಳಿ ನನಗೆ ಕಾರ್ಯಕ್ರಮ ಇಲ್ಲ, ಅದನ್ನು ಬಿಟ್ಟು ಬಂದದ್ದು. ನನ್ನ ಜೊತೆಗೆ ನನ್ನ ಮಿಸ್ಸಸ್ ಕೂಡ ಬಂದಿದ್ದಾರೆ. ಯಾಕಂತೇಳಿದರೆ ಅವಳು ಕೂಡ ಮೊಹಮ್ಮದ್ ಅಕ್ಕ ತೀರ್ಕೊಂಡ ಸಂದರ್ಭದಲ್ಲಿ ತುಂಬ ಅಂತಿದ್ದಾರೆ. ಯಾಕಂತೇಳಿದರೆ ಪಾಪ ಮಾರ ಭಾರಿ 8 ಜನ ಅಂತೇಳಿ ಏಕೆ ಎಡ್ಡೆ ಮಂತ್ ಕೂಡ ಕಮ್ಮಿ ಮಾಡ್ಕೊಂಡಿದ್ದೆ. ದಯವಿಟ್ಟು ಎಡ್ಡೆ ಮಂದಿನದು ಬೇಗ ಹೋಗ್ಬೇಡಿ ಅಂಚೆ ಪ್ರತಿಯೊಂದು ತೂದು ಒಂದು ತಪ್ಪಿತ್ತು. ನಾವೇನು ನಮ್ಮ ಮೆರೊಂದೇ ಇರ್ತದ ಜನಕ್ಕೆ ನಮಗೆ ಮನ್ಪೇರು ಅದು 8 ಜನಕ್ಕೆ ಬರ್ತೀವಿ. ಪ್ರತಿಯೊಂದು ಜನ ಮಾತಾಡಿದ್ರು ಬಂದು ಒಂದೇ ನಮ್ಮ ಮಣಿಪುರ ಕುರುಗಳು ಜಾಸ್ತಿ ಮುಂದಿನ ಕಾಟಿಪಡ ಅದಕ್ಕೆ 90% ಜನಕ್ಕೂ ಎಡ್ಡೆ ಬಂದಿದೆ. ದಯವಿಟ್ಟು ಹೆಂಚಿನವರ ಏಪತ್ತನಲ್ಲ ಉಪದ್ರ ఒక ಹೋರಾಟ ಮನ್ಪೇರು ಬಂದು ಸೊ ಮೊಹಮ್ಮದ್ ಅಕ್ಕ ಎಡ್ಡೆ ಬಂದಿದ್ದೇವೆ ಇನ್ನು ನಮ್ಮೊಟ್ಟಿಗೆ ಹೆಂಚೆ ಅಂಚೆ ಬಂದು ಮಾತೆಲ್ಲ ಆಳ್ಮನ್ಕೊಡು ಬಂದಿನಕ್ಕೆ ಅವು ಎಡ್ಡೆ ವಿಚಾರಾಗಿ ನಮ್ಮ ಹೋರಾಟ ಮಾಡ್ಕೊಡು ಅವೇ ನಿಂತು ಪಟ್ಟು ಬಂದಿದ್ದೇವೆ. ಮೊಹಮ್ಮದ್ ಅಕ್ಕ ಮುಂದಿನ ಗೊತ್ತು ఇప్పుడు ఒవే విషయాలు రాజ్యం వచ్చి కాంప్రమైజ్ వచ్చి భ్రష్టాచారం ಮಾತಾಡ್ತಾ ಬಂದು ಇನ್ನಿದ್ದನ್ನೆಲ್ಲ ಅವೇ ಮತ್ತೊಂದು ಬೈದ ಮಸ್ತ್ ಹೋರಾಟ ಬಂದದ್ದು ನಮ್ಮನ ಮತ್ತು ಪೆಟ್ಟದಿಂದ ದಯಪಟ್ಟ ಕೇಸ್ ಯಾವುದು ಒಂದು ಇನ್ನಿಕ್ಲ ತಿಂಗಳಿಗೆ 20,000 ರೂಪಾಯಿ ಎನ್ನ ವಕೀಲರ ಬಗ್ಗೆ ಯಾನಿ ಕೊಟ್ಟು ಏನೋ ಕೊಪ್ಪುಜೆ ಅಂತೂ ಯಾನು ಮಂತರ ಓಲ್ಲ ಕೊಪ್ಪುಜೆ ಬಂದು ಎಂಚಿನ ಬಂದಿದ್ದೇನೆ ಯಾನು ಏತೋ ತಂದಿಕೊಂಡು ಅವ್ರನ್ನ ಏರಿಯಾಡು ಅಕ್ರಮವಾದ ಪೊಯ್ಯ ಮಾಡ್ತೇನೆ ನಾನು ಮುಂದೆ ಅರೆಗೆ ಭಾರಿ ಖುಷಿ ಇರ್ತದೆ. ಯಾನು ಅರೆಗೆ ಎಲ್ಲೇ ಬೇರೆ ಬಂದ ಎಂಕಲ ನೆಮ್ಮದಿ ಇರ್ತೇವೆ ಅನ್ನ ಬೇರೆನೇ ಎಂಡ ಪಂದಿನಕ್ಕೆ ಯಾನು ಕೆಲಸ ಬಂದೆ. ನಮಸ್ಕಾರ. ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರಾಗಿರ್ತಕ್ಕಂಥ ಆತ್ಮೀಯರು ಮೊಹಮ್ಮದ್ ಕುಂಜರ್ಪೇರ್ ಅವರು ನಮ್ಮ ನಗರಿ ಇವತ್ತಿಗೆ 1 ವರ್ಷ ಆಗ್ತದೆ. ಇದನ್ನು ನಾನಂತೂ ಮರೆಯಲು ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಜಾತಿಯಲ್ಲಿ ಮೊಹಮ್ಮದ್ ಕುಂಜರ್ಪೇರ್ ಅವರು ಮುಸಲ್ಮಾನರಾದರೂ ಸಹ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ ಅದವರ ಬಾಯಿ ತುದಿಯಲ್ಲಿದ್ದು ಮಹಾಭಾರತದಲ್ಲಿ ಯಾವ ಸಂದರ್ಭದಲ್ಲಿ ಏನಾಗಿದೆ ಅಂತೇಳಿ ಅವರಿಗೆ ನಮ್ಮಕ್ಕಿಂತ ಜಾಸ್ತಿ ಕೇಳಿದ್ರು ಕೂಡ ಅವರು ಹೇಳ್ತಾ ಇದ್ರು. ಮನುಷ್ಯನಿಗೆ ಜಾತಿ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ ಅಂತ ಹೇಳಿಕೊಡ್ತಾ ಇದ್ರು. ಪ್ರತಿದಿನ 10 ಗಂಟೆ ಆದಮೇಲೆ ಅವರು ಫೋನ್ ಮಾಡ್ತಾ ಇದ್ರು. ನನ್ನ ಮತ್ತೆ ಅವರ ಆತ್ಮೀಯತೆ ಹೇಗಿರ್ತದೆ ಅಂತ ಹೇಳಿದ್ರೆ 10 ಗಂಟೆ ನಂತರ ಕರೆ ಮಾಡಿ ಪ್ರತಿದಿನ ಆ ದಿನ ಏನಾಗಿದೆ, ರಾಜಕೀಯ ವಿಷಯವಾಗಿರ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ನಾವು ಚರ್ಚೆಗಳನ್ನು ಮಾಡ್ತಾ ಇದ್ವಿ. ಆವಾಗ ಅವರ ಬಾಯಲ್ಲಿ ಬರುವಂಥದ್ದು ಒಂದೇ, ಮನುಷ್ಯ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಆದರೆ ನಮಗೆ ಏನು ವಿದ್ಯೆಗಳು ದೇವರು ಕೊಟ್ಟಿದಾರ, ನಾವು ಏನು ವಿದ್ಯೆಗಳನ್ನ ಸಂಪಾದನೆ ಮಾಡಿದೇವ ಅದನ್ನು ನಾವು 4 ಜನರಿಗೆ ಹಂಚಬೇಕು. ಯಾಕೆಂದ್ರೆ ಮನುಷ್ಯ ಶಾಶ್ವತ ಅಲ್ಲ, ನಾವು ಕಲಿತಿರ್ತಕ್ಕಂಥ ವಿದ್ಯೆ ಶಾಶ್ವತ. ಎದುರಾಳಿ ಆಗಿರ್ಬೋದು ಅಥವಾ ನಮ್ಮ ಶತ್ರುಗಳಾಗಿರ್ಬೋದು ಅಥವಾ ನಮ್ಮ ಹಿತಶತ್ರುಗಳಾಗಿರ್ಬೋದು ಅವರು ನಮ್ಮನ್ನು ದೈಹಿಕವಾಗಿ ಹಲ್ಲೆ ಮಾಡುವುದಲ್ಲದೆ ನಮ್ಮ ಜ್ಞಾನವನ್ನು ನಮ್ಮನ್ನು ಕಿತ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಾವು ಪ್ರತಿಯೊಬ್ಬರನ್ನು ಸಹ ಪ್ರೀತಿ ವಿಶ್ವಾಸದಿಂದ ಕಾಣಬೇಕಂತೇಳಿ ನಮ್ಮ ಮೊಹಮ್ಮದ್ ಕುಂಜರ್ಪೇರ್ ಅವರು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ವಿಚಾರ. ನಿಜವಾಗ್ಲೂ ಮೊಹಮ್ಮದ್ ಕುಂಜರ್ಪೇರ್ ಅವರು ಅವರೊಂದು ವ್ಯಕ್ತಿ ಅಲ್ಲ, ಅವರೊಂದು ಜ್ಞಾನದ ಭಂಡಾರ, ಅವರೊಂದು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಅವರ ಅಗಲುವಿಗೆ ನಿಜಕ್ಕೂ ನಮಗೆಲ್ಲರಿಗೂ ತುಂಬಲಾರದ ನಷ್ಟ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ನಿಲ್ಲ ಉಳ್ಳೇರು ಬಂದು ಕೋಡೆ ನಮ್ಮ ಏನು ಮಾಡ್ತಾ ಇದ್ದೀವಿ ವೀಡಿಯೋ ಬಂದಿದ್ದೇವೆ ಸದಾ ನೋಡಿ ನೈಟ್ 10 ಸರಿ ಏನಂತ ಪಟ್ಟ ಮಾಡಲಿ ಇನ್ನೇನಲ್ಲ ಊಟ ತೋಟದ ಮನೆಯನ್ನು ಪಟ್ಟು ಪ್ರಾಂತ ಮನೆಯನ್ನು 5 ಎದುರುಗಡೆ ಅವನ ಪೀಡಿದ ಫ್ರೆಂಡ್ಸ್ ಇರ್ತದೆ. ಬಹುಶಃ ಮಸ್ತ್ ಫೀಲ್ ಅವ್ರಿಗೆ ಪಟ್ಟ ಬರೀ 2 ವ್ಯಕ್ತಿ ಬರೀ ಸಾಮಾಜಿಕ ಜಾಗದಲ್ಲಿ ಮಾನವ ಪ್ರೇಮ ಮಾಂತ ಸಮುದಾಯದಲ್ಲಿ ಪ್ರೀತಿಸುವಂಥ ವ್ಯಕ್ತಿ ತಳ ಸಮುದಾಯದಲ್ಲಿ ಕೂಡ ಮಾಂತ ಸಮುದಾಯದ ಕಡೆ ಗೌರವಿಸಿದರೆ ಬಹುಶಃ ಯಾವ ದಾನ ವಿಷಯದಲ್ಲಿ ಮೊಹಮ್ಮದ್ ಕಡೆ ಶೇರ್ ಮಾಡಬೇಕು. ವೈಯಕ್ತಿಕವಾದ ಮೊಹಮ್ಮದ್ ಹೆಂಗೆ ಬಿ ಪಿ ಮೊಹಮ್ಮದ್
ಧೈರ್ಯ ಕೊಡ್ತಾರೆ ಹಾಗೆ ಬಿ ಪಿ ನಾರ್ಮಲ್ ಶುಗರ್ ಬಿ ಪಿ ಬಂದ ವ್ಯಕ್ತಿನಲ್ಲಿ ಇಜ್ಜಿ ಇಂಚ ಕ್ಯಾಶುವಲ್ ಆದ ಏನಾಡ ದಾವ ವಿಷಯ ಚಾಲು ಮಾಡ್ತಾರೆ ಸಾಧಾರಣ ಡೈಲಿ ಬೈಯಡಿಗೆ 3 ಗಂಟೆಗೆ ಯಾನ್ ಮುಡಿದ ಕಾಟಿ ಬಳಸರ್ ಪಕ್ಕ ಕಾರ್ಪೊರೇಟ್ ಅತಿಪಾರ್ಕ ಪಕ್ಕ ಅಡ್ವೊಕೇಟ್ ಅಲಿಪಾರ್ಕ ಸಂತೋಷ್ ಬಜಾರ್ ಒಂದು ಒಟ್ಟಿಗೆ ಚಾಪರ್ಲಿಂದ ಒಂದು 3 ಗಂಟೆ ಮುಂಚೆ ಫೋನ್ ಮಾಡ್ಕೊಂಡಿದ್ದ ರಾಕೇಶ್ ಹೋಲ್ಡರ್ ಬಲೆ ಸ್ವಾಗತ ಬಲೆ ಒಂದು ಒಟ್ಟಿಗೆ ಚಾಪಾರ್ಕ ಅಂತ ಪಾತ್ರದ ಕೂಡ ಮಸ್ತ್ ವಿಷಯ ದಯಮಾಡಿ ಬಂದ ಬಹುಶಃ ಮೊಹಮ್ಮದ್ ಅಕ್ಕನ ಮುಖಾಂತರವಾದ ಈಗ ಮಸ್ತ್ ಜನತೆಲ್ಲ ಪರಿಚಯ ದಯಮಾಡಿ ಇದನ್ನೇ ಕೇವಲ ಒಂದು SC/ST ಸಂಘಟನೆ ಮತ್ತು BSP ಆಕ್ಟಿವಿಟಿಗೆ ಮಾತ್ರ ಸೀಮಿತ ಇದ್ದಿದ್ರೆ ಇತ ಮಾತ್ರ ಒಂದು ಸಂವಾದದ ಒಂದು ವಯಸ್ಸಿನ ವ್ಯಕ್ತಿನ ಪರಿಚಯ ಈ ಕಾರಣ ಮೊಹಮ್ಮದ್ ಅಕ್ಕ ಮೊಹಮ್ಮದ್ ಕುಂಜನ್ ಬೇಗರ ಬಗ್ಗೆ ಮಾತಾಡುವಾಗ ಯಾನು ಎನ್ನ ಬಟ್ಟಿನ ಜೀವನ ನಮ್ಮ ಬಟ್ಟಿನ ಜೀವನ ನಮ್ಮ ಅನುಭವ ಬಂದಂಥ ಜೀವನದ ಸಾರ್ಥಕತೆ ಪಡೆಯಲು ಬಟ್ಟಿನೇ ಈಗ ಮೊಹಮ್ಮದ್ ಕುಂಜನ್ ಬೇಗರ ದಯಪಟ್ಟ ಒಂದು ಯುವ ವ್ಯಕ್ತಿಗೆ ಮಾರ್ಗದರ್ಶನ ಬಗ್ಗೆ ಹೆಚ್ಚಿನ ಒಂದು ಎಡ್ಡೆ ವ್ಯಕ್ತಿ ನಮ್ಮ ಗುರುತು ದೇವರ ಮಾದಸಿಗೆ ಅವ್ರನ್ನ ಜೀವನ ಅವ್ರನ್ನ ಕುಟುಂಬಗಳ ಮತ್ತು ಅವ್ರನ್ನ ಆತ್ಮಗಳ ದೇವರ ಸುಖ ಶಾಂತಿ ನೆಮ್ಮದಿ ಬಂದು ಪ್ರಾರ್ಥನೆ ಮಾಡ್ತಾರೆ.